ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಎಗ್ಲೆಸ್ ಕೇಕ್ನ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ನಾನು ಇಲ್ರಿ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ತಗೊಂಡೇನ್ರಿ. ಅದಕ್ಕೆ ಈಗ 1 ಕಪ್ ಆಗೋಷ್ಟು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡೇನ್ರಿ. ಅದನ್ನು ಸೇರಿಸ್ಕೊಂಡು ನಾವು ಇಲ್ಲಿ ಏನು ಮಾಡ್ಬೇಕ್ರಿ, ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಮನೆಯಲ್ಲಿ ಹ್ಯಾಂಡ್ ಬ್ಲೆಂಡರ್ ಇತ್ತಂದ್ರೆ ಅದರಲ್ಲಿ ಕೂಡ ನೀವು ಏನು ಮಾಡ್ಬೇಕ್ರಿ, ಇದನ್ನ ಮಿಕ್ಸ್ ಮಾಡ್ಕೋಬೋದ್ರಿ. ಅಥವಾ ಈ ಥರ ನೀವು ಬ್ಯಾಟರ್ದಿಂದ ನೀವು ಚೆನ್ನಾಗಿ ಏನು ಮಾಡ್ಬೇಕ್ರಿ, ಎಲ್ಲ ಕರಗೋವರೆಗೂ ಮಿಕ್ಸ್ ಆಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ ನಾನು ಈಗ ಒಂದು ಅರ್ಧ ಚಮಚ ಆಗುವಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡು ಕೂಡ ಏನು ಮಾಡ್ಬೇಕ್ರಿ, ಇನ್ನೊಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ, ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಇರುವ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನೀವು ಏನು ಮಾಡ್ಬೋದ್ರಿ, ಎಗ್ಲೆಸ್ ಕೇಕನ್ನು ಮಾಡ್ಕೋಬೋದ್ರಿ. ಈಗ ಇದಕ್ಕೆ ನಾನಿಲ್ರಿ 1/4 ಕಪ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೋತೇನೆ ರೀ. ಕುಕ್ಕಿಂಗ್ ಆಯಿಲ್, ನೀವು ಅಡುಗೆಗೆ ಯಾವ್ದು ಎಣ್ಣೆ ಬಳಸ್ತೀರಲ್ರಿ ಅದೇ ಎಣ್ಣೆ ಹಾಕಿದ್ರು ನಡೀತಿದ್ರೆ ಅದನ್ನ ಹಾಕ್ಕೊಂಡು ಎಣ್ಣೆ ಎಲ್ಲ ಮಿಕ್ಸ್ ಆಗುವವರೆಗೂ ನಾವು ಇದನ್ನ ಒಂದು 2-3 ನಿಮಿಷ ಈ ಥರ ರೀ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ. ಅಂದರೆ ಏನಾಗ್ತೈತ್ರಿ, ಚೆನ್ನಾಗಿ ಎಣ್ಣೆ ಕೂಡ ಅದರಲ್ಲಿ ಮಿಕ್ಸ್ ಹಾಕ್ಕೊಂಡು ಈ ಥರ ನೋಡ್ರಿ ತಿಕ್ಕಾಗಿ ಬರ್ತೈತ್ರಿ. ಈಗ ಎಲ್ಲಾನು ಕೂಡ ಮಿಕ್ಸ್ ಆಗೈತ್ರಿ. ಈಗ ಇದಕ್ಕೆ ನಾನು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಕೋತೀನಿ ರೀ. ಇಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡೇನಿ. ಮೈದಾ ಹಿಟ್ಟನ್ನು ಈ ಥರ ರೀ ಜರಡಿ ಹಿಡ್ಕೋಬೇಕಂದ್ರೆ ಚಾಣಿಸ್ಕೋಬೇಕು. ಯಾಕಂದ್ರೆ ಗಂಟು ಇರುತ್ತೆ ಹಿಟ್ಟೊಳಗೆ. ಅದಕ್ಕೆ ನಾವು ಈ ಥರ ನೀವು ಚಾಣಿಸ್ಕೊಂಡು ತೊಗೊಂಡ್ರೆ ಕೇಕ್ ಅದು ಚೆನ್ನಾಗಿ ಬರ್ತೈತ್ರಿ. ಅದಕ್ಕೆ ನಾನು ಇಲ್ಲಿ ಹಿಟ್ಟನ್ನು ಈ ಥರ ರೀ ಚಾನ್ಸ್ಬಿಟ್ಟು ಈಗ ಏನು ಮಾಡ್ಬೇಕ್ರಿ, ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನೀವು ಏನು ಮಾಡ್ಬೋದ್ರಿ, ಮೊಸರು ಸಕ್ಕರೆ ಎಲ್ಲಾನು ಮಿಕ್ಸಿ ಒಳಗೂ ಹಾಕೊಂಡು ಕೂಡ ಮಾಡ್ಕೋಬೋದ್ರಿ. ಅಥವಾ ಈ ಥರ ಕೈಯಿಂದನೂ ಮಿಕ್ಸ್ ಮಾಡ್ಕೋಬೋದ್ರಿ ನೀವು ಬ್ಯಾಟರ್ನಿಂದ. ನೋಡ್ರಿ, ಈಗ ಸ್ವಲ್ಪ ಇದು ಗಟ್ಟಿ ಆಗೈತ್ರಿ. ಈ ಥರ ಆಗೋವರೆಗೂ ನೀವು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಏನು ಮಾಡ್ಬೇಕ್ರಿ, ಸ್ವಲ್ಪ ಹಾಲನ್ನು ಸೇರ್ಸತ್ತೇನೆ ರೀ. 1/3/4 ಕಪ್ ಆಗೋಷ್ಟು ಹಾಲನ್ನು ಹಾಕೋಬೇಕ್ರಿ. ಅದಕ್ಕಿಂತ ಮೊದಲು ನಾನಿಲ್ಲಿ 1 ಚಮಚ ಆಗೋಷ್ಟು ಬೇಕಿಂಗ್ ಪೌಡರ್, ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕೊಂಡೇನ್ರಿ. ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂದ್ರೂ ಕೂಡ ನೀವು ಬೇಕಿಂಗ್ ಸೋಡಾ ಅಷ್ಟೇ ಕೂಡ ಹಾಕೋಬೋದ್ರಿ. ಈಗ ಇದಕ್ಕೆ ನಾವು ಏನು ಮಾಡ್ಬೇಕ್ರಿ, ಹಾಲನ್ನು ಮಿಕ್ಸ್ ಮಾಡ್ಬೇಕ್ರಿ. ಸ್ವಲ್ಪ ಗಟ್ಟಿ ಆಗೈತ್ರಿ. ಈಗ ಹಾಲು ಹಾಕೊಂಡು ಇದು ಚೆನ್ನಾಗಿ ಇದನ್ನ ಹಿಟ್ಟನ್ನು ಮಿಕ್ಸ್ ಮಾಡ್ಬೇಕ್ರಿ. ಇದು ಯಾವ ರೀತಿ ಬರ್ಬೇಕಂದ್ರೆ ರೀ, ಪೂರ್ತಿ ಥಿಕ್ ಆಗ್ಬೇಕ್ರಿ. ಆ ರೀತಿ ನಿಮ್ಗೆ ಹಿಟ್ಟ ರೆಡಿ ಆಗ್ಬೇಕ್ರಿ. ಈ ಥರ ನೀವು ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರಂದ್ರೆ ರೀ, ನೋಡ್ರಿ ಥಿಕ್ ಆ್ಯಂಡ್ ಫ್ಲೋವಿಂಗ್ ಕನ್ಸಿಸ್ಟೆನ್ಸಿ ಬರ್ಬೇಕು. ನೀವು ಅದನ್ನ ಬಿಟ್ಟು ನೋಡಿದ ತಕ್ಷಣ ನೋಡ್ರಿ ಯಾವ ರೀತಿ ಎಳೆಯಾಗಿ ಅಂದ್ರೆ ತಿಳುವಾಗಿ ಆಗ್ಬೇಕ್ರಿ. ಈಗ ಕೇಕ್ ಬ್ಯಾಟರ್ ರೆಡಿ ಆಗಿದ್ರಿ. ನೋಡ್ರಿ, ಈ ಥರ ರೆಡಿ ಮಾಡಿ ಇಟ್ಕೋಬೇಕ್ರಿ. ಈಗ ನಾನೀಗ ಕೇಕ್ ಮೋಲ್ಡನ್ನು ತಗೊಂಡು ಅದರಲ್ಲಿ ನಾವು ಏನು ಮಾಡ್ಬೇಕ್ರಿ, ಸ್ವಲ್ಪ ಎಣ್ಣೆಯನ್ನು ಹಚ್ಬಿಟ್ಟು ಈ ಕೇಕ್ ಬ್ಯಾಟರ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬೇಕ್ರಿ. ನಾನಿಲ್ಲಿ ಏನು ಮಾಡ್ತೇನೆ ರೀ, ಈಗ ಮೊದಲಿಗೆ ಕೇಕ್ ಮೋಲ್ಡನ್ನು ತೊಗೊಂಡೇನ್ರಿ. ಅದಕ್ಕೆ ಎಣ್ಣೆನ ಈ ಥರ ರೀ ಎಲ್ಲ ಕಡೆನೂ ಅಪ್ಲೈ ಮಾಡ್ಬೇಕ್ರಿ. ಎಣ್ಣೆನ ಅಪ್ಲೈ ಮಾಡಿದ ತಕ್ಷಣ ನಾನಿಲ್ಲಿ ಬಟರ್ ಪೇಪರನ್ನು ಹಾಕೊಂಡು ಬಟರ್ ಪೇಪರ್ ಮೇಲ್ಗಡೆನೂ ಕೂಡ ಏನು ಮಾಡ್ಬೇಕ್ರಿ, ಎಣ್ಣೆಯನ್ನು ಎಲ್ಲ ಕಡೆನೂ ಅಪ್ಲೈ ಮಾಡ್ಬೇಕ್ರಿ. ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಎಣ್ಣೆನ ಅಪ್ಲೈ ಮಾಡಿ ಒಂದು ಸ್ವಲ್ಪ ಏನು ಮಾಡ್ಬೇಕ್ರಿ, ಹಿಟ್ಟನ್ನು ಹಾಕ್ಬೇಕ್ರಿ. ಮೈದಾ ಹಿಟ್ಟನ್ನು ಹಾಕಿದ್ರೂ ಕೂಡ ಕೇಕ್ ಚೆನ್ನಾಗಿ ಬರ್ತೈತ್ರಿ. ನೋಡ್ರಿ, ನಾನಿಲ್ಲಿ ಬಟರ್ ಪೇಪರ್ ಐತಂತ ಬಟರ್ ಪೇಪರ್ ಹಾಕೊಂಡೇನ್ರಿ. ಈಗ ಏನು ಮಾಡ್ಬೇಕ್ರಿ, ನಾವೇನು ಕೇಕ್ ಬ್ಯಾಟರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಲ್ರಿ ಅದನ್ನ ಹಾಕೊಂಡು ನಾನಿಲ್ಲಿ ಕುಕ್ಕರ್ನಲ್ಲಿ ಮೊದಲೇ ಏನು ಮಾಡೇನ್ರಿ, ಒಂದು ಸ್ಟ್ಯಾಂಡ್ ಇಟ್ಕೊಂಡು ಮೊದಲೇ ಒಂದು 5 ನಿಮಿಷ ಏನು ಮಾಡ್ಬೇಕ್ರಿ, ಪ್ರೀ ಹೀಟ್ ಮಾಡ್ಕೋಬೇಕ್ರಿ. ಅಥವಾ ನೀವು ಓವನ್ನಲ್ಲಿ ಮಾಡಬೇಕಾದ್ರೆ ಏನು ಮಾಡ್ಬೇಕ್ರಿ, 170 ಡಿಗ್ರಿ ಪ್ರೀ ಹೀಟ್ ಮಾಡಿ ಒಂದು 40-45 ನಿಮಿಷ ಕುಕ್ ಮಾಡಿದ್ರಂದ್ರೆ ಕೇಕ್ ರೆಡಿ ಆಗ್ತೈತ್ರಿ. ಓವನ್ ಇಲ್ಲ ಅಂದ್ರೆ ಕೂಡ ನೀವು ಏನು ಮಾಡ್ಬೇಕ್ರಿ, ಈ ಥರ ಕುಕ್ಕರ್ನಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡು 5 ನಿಮಿಷ ಪ್ರೀ ಹೀಟ್ ಮಾಡಿ ಕೇಕನ್ನು ಇಟ್ಟು ಇದನ್ನ ಲೋ ಫ್ಲೇಮಲ್ಲಿ ಏನು ಮಾಡ್ಬೇಕ್ರಿ, ನೀವು ಒಂದು 40-45 ನಿಮಿಷ ಕುಕ್ ಮಾಡಿದ್ರಂದ್ರಿ ಕೇಕ್ ರೆಡಿ ಆಗ್ತೈತ್ರಿ. ತುಂಬ ಸುಲಭವಾಗಿ ನೀವು ಓವನ್ ಇಲ್ದ ನೀವು ಈ ಥರ ಕುಕ್ಕರ್ ಅಥವಾ ಕಡಾಯಿಲಿ ಇಟ್ಟು ಮಾಡ್ಬೋದ್ರಿ. ಆಮೇಲೆ ನೀವು ಈ ಥರ ರೀ ಟೂತ್ ಪಿನ್ ಅಥವಾ ಚಾಕುವಿನಿಂದ ಈ ಥರ ಚುಚ್ಚಿ ನೋಡ್ಬೇಕ್ರಿ, ಅದು ಅಂಟ್ಕೋಬಾರ್ದ್ರಿ ಚಾಕುಗೆ. ಅಂದ್ರೆ ಏನಾಗ್ತೈತ್ರಿ, ಪರ್ಫೆಕ್ಟ್ ಆಗಿ ಕೇಕ್ ರೆಡಿ ಆಗೈತ್ರಿ. ಇದು ಪೂರ್ತಿ ಏನಾಗ್ಬೇಕ್ರಿ, ತಣ್ಣಗಾದ ತಕ್ಷಣ ನೀವು ಈ ಥರ ತೆಗೆದ್ರಂದ್ರೆ ರೀ ತುಂಬ ಚೆನ್ನಾಗಿ ಎಗ್ಲೆಸ್ ಸ್ಪಾಂಜ್ ಕೇಕ್ ರೆಡಿ ಆಗ್ತೈತ್ರಿ. ನೀವು ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದ್ರಿ. ಅಥವಾ ನೀವು ಇದನ್ನ ಡ್ರೈ ಫ್ರೂಟ್ಸ್ ಅಥವಾ ಮೇಲ್ಗಡೆ ಟೂಟಿ ಫ್ರೂಟಿನ ಹಾಕಿ ಕೂಡ ನೀವು ಮಾಡ್ಕೋಬೋದ್ರಿ. ಅದೆಲ್ಲ ಇಲ್ಲ ಅಂದ್ರೂ ಕೂಡ ಸಿಂಪಲ್ ಆಗಿ ಮನೆಯಲ್ಲಿ ಇರುವ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸಿ ಈ ಥರ ಸಿಂಪಲ್ ಆಗಿ ಎಗ್ಲೆಸ್ ಕೇಕನ್ನು ಮಾಡ್ಕೋಬೋದ್ರಿ. ಮನೆಯಲ್ಲಿ ಮಕ್ಕಳು ಬೇಡಿದ ತಕ್ಷಣ ನೀವು ಇದನ್ನ ಈಸಿಯಾಗಿ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿ ಕೊಡ್ರಿ.
ತುಂಬ ಚೆನ್ನಾಗಿ ಬೇಕರಿಯಲ್ಲಿ ಸಿಗುವಂತಹ ಕೇಕನ್ನು ಮನೆಯಲ್ಲಿ ನೀವು ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದ್ರಿ. ನೀವು ಟುಟಿ ಫ್ರೂಟಿ ಕೂಡ ಹಾಕೊಂಡು ಮೇಲ್ಗಡೆ ಕೇಕನ್ನು ಮಾಡ್ಕೋಬೋದ್ರಿ. ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗಿ ಓವನ್ ಇಲ್ಲದೆ ನೀವು ಮನೆಯಲ್ಲಿ ಈ ರೀತಿ ಒಮ್ಮೆ ಕೇಕ್ ಮಾಡಿ ನೋಡಿ. ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.